ಗೈಸ್ ಇವಾಗ ನೋಡ್ತಾ ಇರೋದು ಎಲ್ಲ ಕಡೆ ಈ ರೀತಿ ಫೋಟೋಸ್ ತುಂಬಾ ಟ್ರೆಂಡಿನಲ್ಲಿ ಇದಾವೆ. ನೀವು ಕೂಡ ಈ ರೀತಿ ಫೋಟೋನ ನಿಮ್ಮ ಫೋಟೋ ಹಾಕಿ ಎಡಿಟಿಂಗ್ನ ಮಾಡ್ಕೋಬೇಕಪ್ಪ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ರೀತಿ ಎಡಿಟಿಂಗ್ನ ಮಾಡೋದು ಅಂತೇಳಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದಕ್ಕೆ ಇನ್ನು ಮೊದಲು ಏನು ಮಾಡಬೇಕಪ್ಪ ಅಂದರೆ ChatGPT ಅಂತ ಒಂದು ಆ್ಯಪ್ ಬರುತ್ತೆ. ನಿಮಗೆ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಗೂಗಲ್ಗೆ ಹೋಗಿ ChatGPT ಅಂತ ಸರ್ಚ್ ಮಾಡಿದ್ರಪ್ಪ ಅಂದರೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇಲ್ಲಾಂದರೆ ನೀವು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಪ್ಲೇಸ್ಟೋರ್ನಲ್ಲಿರುತ್ತೆ. ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಓಪನ್ನ ಮಾಡ್ಕೊತೀನಿ. ಓಪನ್ನ ಮಾಡಿಕೊಂಡು ನಿಮ್ಮ ಜಿಮೇಲ್ ಐಡಿನ ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಳಿ. ಎಲ್ಲ ಮಾಡಿದ್ದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಕೆಳಗಡೆ ಒಂದು ಪ್ಲಸ್ ಐಕನ್ ಕಾಣಿಸ್ತಾ ಇದೆ ನೋಡಿ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಫೋಟೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂದರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ. ನೀವು ಯಾವ ಫೋಟೋನ ನೀವು ಎಡಿಟಿಂಗ್ನ ಮಾಡ್ಕೋಬೇಕು ನೋಡಿ, ಆ ಫೋಟೋನ ನೀವು ಇಲ್ಲಿ ಆ್ಯಡ್ನ ಮಾಡಬೇಕು. ಇವಾಗ ನಾನು ಯಾವುದೋ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ನಿಮ್ಗೆ ತೋರಿಸೋಸ್ಕರ. ಸೊ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಸೊ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಡಿಸ್ಕ್ರೈಬ್ ಆ್ಯನ್ ಇಮೇಜ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಪ್ರಾಂಪ್ಟ್ನ ನೀವು ಹಾಕಬೇಕು. ಜಸ್ಟ್ ಪ್ರಾಂಪ್ಟ್ನ ಹಾಕಿ ಸಾಕು, ನಿಮ್ಮದು ಫೋಟೋ ಎಡಿಟಿಂಗ್ ಆಗಿ ಬರುತ್ತೆ. ಪ್ರಾಂಪ್ಟ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಪ್ರಾಂಪ್ಟ್ ಸಿಗುತ್ತೆ. ಸೊ ಮೇಲ್ಗಡೆ ಫೋಟೋಸ್ ಇರುತ್ತೆ, ಅದು ಕೆಳಗಡೆ ಪ್ರಾಂಪ್ಟ್ ಇರುತ್ತೆ. ನೀವು ಯಾವ ರೀತಿ ಎಡಿಟಿಂಗ್ನ ಮಾಡ್ಕೋಬೇಕು ನೋಡಿ, ಎಲ್ಲ ಪ್ರಾಂಪ್ಟ್ ಅಲ್ಲಿರ್ತವೆ. ಸೊ ನನಗೆ ಈ ರೀತಿ ಎಡಿಟಿಂಗ್ನ ಮಾಡ್ಕೋಬೇಕು. ಈ ಫೋಟೋ ಕೆಳಗಡೆ ಈ ಪ್ರಾಂಪ್ಟ್ ಇದೆ. ಸೊ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಪ್ಪ ಅಂದರೆ ಅಲ್ಲಿ ಕಾಪಿಗೆ ಆಪ್ಷನ್ ಸಿಗುತ್ತೆ. ನಾನು ಇವಾಗ ಕಾಪಿನ ಮಾಡ್ಕೊತೀನಿ. ನೀವು ಕೂಡ ಕಾಪಿನ ಮಾಡ್ಕೊಳ್ಳಿ. ಕಾಪಿನ ಮಾಡಿದ್ಮೇಲೆ ಇಲ್ಲಿ ಬ್ಯಾಕ್ ಬನ್ನಿ, ಮತ್ತೆ ChatGPTಗೆ ಬನ್ನಿ. ಇಲ್ಲಿ ನೋಡಿ ಡಿಸ್ಕ್ರೈಬ್ ಆ್ಯನ್ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇದನ್ನ ಪೇಸ್ಟ್ ಮಾಡಬೇಕು. ಅಲ್ಲಿ ಕಾಪಿ ಮಾಡ್ಕೊಂಬಂದ್ರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಬಾಜು ಒಂದು ಯಾರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಒಂದು 10-50 ಸೆಕೆಂಡ್ ವೇಟ್ ಮಾಡಬೇಕು. ಸೊ ನಿಮ್ಮದು ನೆಟ್ವರ್ಕ್ ಸ್ಲೋ ಇತ್ತಪ್ಪ ಅಂದರೆ ಸೊ ಒಂದು ಹೆಚ್ಚಿಗೆ ಟೈಮ್ ತೊಗೊಳಿದೆ. ಇವಾಗ ನೋಡಿ ಕೆಳಗಡೆ ಸ್ವಲ್ಪ ಸ್ಕೋರ್ ಮಾಡ್ತೀನಿ. ನೋಡಿ ಆರಾಮಾಗಿ ಫೋಟೋ ಎಡಿಟ್ ಆಗಿ ಬಂತು. ಇಷ್ಟೇ ಸಿಂಪಲ್ಲು. ಸೊ ತುಂಬ ಏನು ಎಡಿಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಪ್ರಾಂಪ್ಟ್ನ ಹಾಕಿ ಫೋಟೋ ಹಾಕಿದ್ರಪ್ಪ ಅಂದರೆ ನಿಮಗೆ ಎಡಿಟಿಂಗ್ ಆಗಿ ಸಿಗುತ್ತೆ. ಮತ್ತು ಇದನ್ನ ಯಾವ ರೀತಿ ಸೇವ್ ಮಾಡೋದಪ್ಪ ಅಂದರೆ ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಸೇವ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಫೋಟೋಸು ಸೇವ್ ಆಗಿ ಸಿಗುತ್ತೆ. ಇಷ್ಟೇ ಸಿಂಪಲ್ಲು. ನೀವು ಯಾವ ರೀತಿ ಫೋಟೋನ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ, ಎಲ್ಲ ಟೆಲಿಗ್ರಾಮ್ ಚಾನಲ್ ಇದ್ದಾವೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಪ್ರಾಂಪ್ಟ್ ಸಿಗುತ್ತೆ. ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ನೀವು ಆರಾಮಾಗಿ ಎಡಿಟಿಂಗ್ನ ಮಾಡ್ಕೋಬೋದು. ಈಗ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಎಡಿಟಿಂಗ್ನ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈವ್ ಆಲ್ ಹಾಯ್.